ಮತ್ತೆ ನರಿ ಬುದ್ಧಿ ತೋರಿಸಿದ ಪಾಪಿ ಪಾಕಿಸ್ತಾನ. ಸಂಧಾನ ಆಗಿ 3 ಗಂಟೆಯಲ್ಲಿ ಮತ್ತೆ ಫೈರಿಂಗ್ ನಡೆಸಿದೆ. ನೋಡಿ, ಪಾಪಿ ಪಾಕಿಸ್ತಾನದ ನರಿ ಬುದ್ಧಿಯನ್ನ ಮತ್ತೆ ನರಿ ಬುದ್ಧಿ ತೋರಿಸಿರುವಂತದ್ದು ಪಾಪಿ ಪಾಕಿಸ್ತಾನ. ಸಂಧಾನ ಆಗಿ 3 ಗಂಟೆಯಲ್ಲಿ ಫೈರಿಂಗ್ ಮಾಡಿದೆ. ಡ್ರೋನ್ ದಾಳಿ ನಡೆಸಿದೆ ನರಿ ರಾಷ್ಟ್ರ ಪಾಕಿಸ್ತಾನ. ಇನ್ನು ಪಾಕ್ನ ಎಲ್ಲಾ ಡ್ರೋನ್ ಅನ್ನ ನಮ್ಮ ಭಾರತ ಹೊಡೆದುರುಳಿಸಿದೆ. ಜಮ್ಮು, ಶ್ರೀನಗರ, ಪಠಾನ್ಕೋಟ್, ರಾಜಸ್ಥಾನ್ ಹಾಗೆ ಫಿರೋಜ್ಪುರ್ ಮತ್ತು ಕಚ್ನಲ್ಲಿ ಮತ್ತೆ ಬ್ಲಾಕ್ಔಟ್ ಅನ್ನ ಘೋಷಿಸಲಾಗಿದೆ. ಮತ್ತೆ ನರಿ ಬುದ್ಧಿಯನ್ನ ತೋರಿಸಿರುವಂತದ್ದು ಈ ಪಾಪಿ ಪಾಕಿಸ್ತಾನ. ಸಂಧಾನ ಆಗಿ 3 ಗಂಟೆಯಲ್ಲೇ ಫೈರಿಂಗ್ ಮಾಡಿರುವಂತದ್ದು. ನೋಡಿ, ಡ್ರೋನ್ ದಾಳಿ ನಡೆಸಿರುವಂತದ್ದು ಈ ನರಿ ರಾಷ್ಟ್ರ ಪಾಕಿಸ್ತಾನ. ಇನ್ನು ಪಾಕ್ನ ಎಲ್ಲಾ ಡ್ರೋನ್ಗಳನ್ನ ಕೂಡ ಭಾರತ ಹೊಡೆದುರುಳಿಸಿದೆ. ಜಮ್ಮು, ಶ್ರೀನಗರ, ಪಠಾನ್ಕೋಟ್ ಮತ್ತೆ ರಾಜಸ್ಥಾನ ಹಾಗೆ ಫಿರೋಜ್ಪುರ್ ಮತ್ತು ಕಚ್ನಲ್ಲಿ ಮತ್ತೆ ಬ್ಲಾಕ್ಔಟ್ ಅನ್ನ ಘೋಷಿಸಲಾಗಿದೆ. ನೋಡಿ, ರಣ ಹೇಡಿ ಕೆಲಸವನ್ನ ಮಾಡ್ತಾ ಇರುವಂತದ್ದು ಈ ಪಾಕಿಸ್ತಾನ. ಬೆನ್ನ ಹಿಂದೆ ಚೂರಿ ಹಾಕುವಂತಹ ಕೆಲಸ ಮಾಡಿದೆ ಈ ಪಾಪಿ ಪಾಕಿಸ್ತಾನ. ಇವತ್ತು ಸಂಧಾನ ಆಗಿ 3 ಗಂಟೆಯಲ್ಲಿ ಮತ್ತೆ ಫೈರಿಂಗ್ ಮಾಡಿ ತನ್ನ ನರಿ ಬುದ್ಧಿಯನ್ನ ತೋರಿಸಿದೆ. ಪಾಕ್ನ ಎಲ್ಲಾ ಡ್ರೋನ್ಗಳನ್ನ ಕೂಡ ಭಾರತ ಹೊಡೆದುರುಳಿಸಿರುವಂತದ್ದು. ಜಮ್ಮು, ಶ್ರೀನಗರ, ಪಠಾನ್ಕೋಟ್ ಹಾಗೆ ರಾಜಸ್ಥಾನ ಮತ್ತೆ ಫಿರೋಜ್ಪುರ್ ಮತ್ತು ಕಚ್ನಲ್ಲಿ ಮತ್ತೆ ಬ್ಲಾಕ್ಔಟ್ ಅನ್ನ ಘೋಷಿಸಲಾಗಿದೆ. ನರಿ ಬುದ್ಧಿಯನ್ನ ತೋರಿಸ್ಬಿಟ್ಟಿದೆ ಈ ಪಾಪಿ ಪಾಕಿಸ್ತಾನ. ಸಂಧಾನ ಆಗಿ ಕೆಲವು 3 ಗಂಟೆಗಳಲ್ಲಿ ಮತ್ತೆ ಫೈರಿಂಗ್ ಮಾಡಿರುವಂತದ್ದು. ಡ್ರೋನ್ ದಾಳಿ ನಡೆಸಿರುವಂತದ್ದು ಈ ನರಿ ರಾಷ್ಟ್ರ ಪಾಕಿಸ್ತಾನ. ಆದ್ರೆ ಪಾಕ್ನ ಎಲ್ಲಾ ಡ್ರೋನ್ಗಳನ್ನ ಕೂಡ ಭಾರತ ಹೊಡೆದುರುಳಿಸಿದೆ. ಇನ್ನು ಗುಜರಾತ್ನ ಕಚ್ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡಲಾಗಿದೆ. 4 ಡ್ರೋನ್ಗಳನ್ನ ನಮ್ಮ ಸೇನೆ ಹೊಡೆದುರುಳಿಸಿದೆ. ಅಮೃತ್ಸರ, ಬಠಿಂಡಾ ಹಾಗೆ ಜಲಂಧರ್ನಲ್ಲಿ ಈಗ ಅಲರ್ಟ್ ಮಾಡಲಾಗಿರುವಂತದ್ದು. ಇನ್ನು ಮೋಗಾ, ಗುರುದಾಸ್ಪುರದಲ್ಲಿ ಕೂಡ ಬ್ಲಾಕ್ಔಟ್ ಅನ್ನ ಜಾರಿ ಮಾಡಲಾಗಿದೆ. ನೋಡಿ, 4 ಡ್ರೋನ್ ಅನ್ನ ನಮ್ಮ ಸೇನೆ ಹೊಡೆದುರುಳಿಸಿದೆ. ಪಾಪಿ ಪಾಕಿಸ್ತಾನದ 4 ಡ್ರೋನ್ ಅನ್ನ ಹೊಡೆದುರುಳಿಸುವಂತದ್ದು ನಮ್ಮ ಸೇನೆ. ಗುಜರಾತ್ನ ಕಚ್ ಅನ್ನ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡಲಾಗಿರುವಂತದ್ದು. ಹಾಗೆ ಅಮೃತಸರ, ಬಠಿಂಡಾ, ಜಲಂಧರ್ನಲ್ಲಿ ಅಲರ್ಟ್ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಮೊಗಾ ಹಾಗೆ ಗುರುದಾಸ್ಪುರದಲ್ಲೂ ಕೂಡ ಬ್ಲಾಕ್ಔಟ್ ಅನ್ನ ಜಾರಿ ಮಾಡಲಾಗಿದೆ. ಸಂಧಾನ ಆಗಿ 3 ಗಂಟೆ ಆಗಿದೆ ಅಷ್ಟೇ. ಅಷ್ಟರೊಳಗೆ ಮತ್ತೆ ಫೈರಿಂಗ್ ಮಾಡಿ ತನ್ನ ಕುತಂತ್ರಿ ಬುದ್ಧಿಯನ್ನ ತೋರಿಸಿದೆ ಈ ಪಾಪಿ ಪಾಕಿಸ್ತಾನ. ಕದನ ವಿರಾಮವನ್ನ ಘೋಷಣೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಭಾರತದ ಗಡಿಯಲ್ಲಿ ಪಾಕಿಸ್ತಾನ ಮತ್ತೆ ತನ್ನ ನರಿ ಬುದ್ಧಿಯನ್ನ ತೋರಿಸ್ಬಿಟ್ಟಿದೆ. ಕದನ ವಿರಾಮ ಉಲ್ಲಂಘನೆ ಮಾಡಿರುವಂತದ್ದು ಈಗ ಪಾಕಿಸ್ತಾನ. ಇನ್ನು ಜಮ್ಮುವಿನ ಹಲವು ಪ್ರದೇಶಗಳಲ್ಲಿ ದಾಳಿ ನಡೆಸಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಇನ್ನು ಜಮ್ಮುನ ಬಳಿ ಇರುವಂತಹ ಅಂತಾರಾಷ್ಟ್ರೀಯ ಗಡಿ ರೇಖೆ ಅಂದ್ರೆ LOC, ಪಲಾನ್ವಾಲ್, ಬರ್ಮಾರ್, ಕಚ್, ಅಕ್ನೂರ್, ಶ್ರೀನಗರ ಹೀಗೆ ಸೇರಿದಂತೆ ವಿವಿಧ ನಗರಗಳಲ್ಲಿ ಪಾಕಿಸ್ತಾನ ಮತ್ತೆ ದಾಳಿ ಮಾಡಿದೆ. ನೋಡಿ, ಈ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿರುವಂತದ್ದು ಈ ಪಾಕಿಸ್ತಾನ. ಇನ್ನು ಈ ಮೂಲಕ ಇಂದು ಸಂಜೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮವ ಕೂಡ ಘೋಷಣೆ ಮಾಡಲಾಗಿತ್ತು. ಘೋಷಣೆಯಾದ 3 ಗಂಟೆಗಳಲ್ಲಿ ಮತ್ತೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಈ ಪಾಪಿ ಪಾಕಿಸ್ತಾನ.
ಹಲೋ. ನೋಡಿ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ವಿಧಿವಿಜ್ಞಾನ ತಜ್ಞರಾದಂತಹ ದಿನೇಶ್ ಅವರು. ಸರಿನಾ, ಒಂದ್ ಕಡೆ ಕದನ ವಿರಾಮ ಆಗಿತ್ತು, ಕದನ ವಿರಾಮ ಘೋಷಣೆಯಾಗಿತ್ತು, ಭಾರತಕ್ಕೆ ಮಂಡಿಯೂರಿ ಯುದ್ಧ ಬೇಡ ಅಂತ ಪಾಕಿಸ್ತಾನ ಕೇಳ್ಕೊಂಡಿತ್ತು. ಈಗ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಮಾಡಿದೆ ಸರ್ ಪಾಕಿಸ್ತಾನ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮೇಡಮ್ ನೋಡಿ, ಇದು ಏನು ಹೊಸದಲ್ಲ. ಯಾಕಂದ್ರೆ ಇವ್ರದ್ದು ಇತಿಹಾಸದಿಂದನೂ ಇವರು ಬಂದಿರೋ ಇದೇ ರೀತಿ ಕಪಟತನ, ಮೋಸ, ವಂಚನೆ, ಸುಳ್ಳು, ಈ ತರದೇ ಅವರವರು ಕ್ಯಾರೆಕ್ಟರ್ಸ್ ಆ ದೇಶದ ಜನ. ಸೊ ಕಾರ್ಗಿಲ್ ಟೈಮಲ್ಲೂ ಇದೇ ತರ ಮಾಡಿದ್ರು, ಆಮೇಲೆ ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಸೊ ಈಗ ನಡೆದಿರ್ತಕ್ಕಂಥ ಘಟನೆ ಇದೆ ನೋಡಿ, ಈಗ ಬ್ಲಾಸ್ಟ್ ಸ್ಟಾರ್ಟ್ ಆಯ್ತು ನಮ್ದಿಲ್ಲಿ, ಈಗ ಜಸ್ಟ್ ವಿ ಹರ್ಡ್ ಒನ್ ಬ್ಲಾಸ್ಟ್. ಸೊ ಈ ತರ ಮಾಡೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ದಟ್ ದೇ ಆರ್ ಗೋಯಿಂಗ್ ಟು ಡೂ ದಿಸ್ ಅಂತ. ಅದು ಅದ್ರ ಪ್ರಕಾರ ನಡೀತಾ ಇದೆ. ಯಾಕಂದ್ರೆ ಇದು ಹಿಂದೆ ಮಾಡಿರ್ತಕ್ಕಂಥ ಅನುಭವ ಇರೋದ್ರಿಂದ ದಿಸ್ ಇಸ್ ಹೌ ದೇ ರಿಯಾಕ್ಟ್. ದಿಸ್ ಇಸ್ ಒನ್ ಟೈಪ್ ಆಫ್ ಸ್ಟ್ರಾಟಜಿ. ಮೋಸ, ಸುಳ್ಳು, ಕಪಟತನ ಮಾಡೋದೇ ಅದು ಒಂದು ಸ್ಟ್ರಾಟಜಿ ಅವರಿಗೆ. ಹೌದು ಹೌದು. ಹಾ ಸರ್, ಇನ್ನ ಜಮ್ಮುವಿನಲ್ಲಿ ವಾತಾವರಣ ಹೇಗಿದೆ ಅಂತ, ಈಗಿನ ಸಿಚುಯೇಷನ್ ಹೇಗಿದೆ ಜಮ್ಮುಲಿ? ಅಲ್ಲ, ಇದೆ. ಈಗ ನೀವು ಮಾತಾಡ್ತಿರ್ಬೇಕಾದ್ರೆ ಒಂದು ಬ್ಲಾಸ್ಟ್ ಸೌಂಡ್ ಬಂತು, ಬಟ್ ಅದಕ್ಕೂ ಮುಂಚೆ ಒಂದು ಸೌಂಡ್ ದೂರದಲ್ಲಿ ಕೇಳಿಸಿತ್ತು, ಒಂದು 3 ಸೌಂಡ್ಸ್. ಬಟ್ ಇದು ಸಿಟಿನಲ್ಲಿ ಇದುವರೆಗೆ ಏನಾಗಿಲ್ಲ, ಬ್ಲಾಕ್ಔಟ್ ಮಾಡಿದ್ದಾರೆ, ಯಾವುದೇ ಸೈರನ್ ಇಲ್ಲ. ಬಟ್ ನಮ್ಮ ಸಿಟಿ ಪಕ್ಕದಲ್ಲೇ, ಜಮ್ಮು ಪಕ್ಕದಲ್ಲಿ ಇರ್ತಕ್ಕಂಥ ಅಕನೂರು ಮತ್ತೆ ಸಾಂಬಾ, ರಾಜೌರಿ, ಸೊ ನೌಶೇರ ಅಂತ ಇದೆ, ಇಲ್ಲೆಲ್ಲ ಡ್ರೋನ್ ಅಟ್ಯಾಕ್ ಆಗಿದೆ. ಉಧಂಪುರಲ್ಲೂ ಡ್ರೋನ್ ಅಟ್ಯಾಕ್ ಆಗಿದೆ. ಸೊ ಅದನ್ನ ನಾವು ನೋಡ್ತಿದೀವಿ. ಈಗಲೂ ಕೆಲವು ಪಾಸಿಬಲಿ ಒಂದು ವೈಟ್ ಆಬ್ಜೆಕ್ಟ್ 2 ಬರ್ತಾ ಇದೆ ಈ ಕಡೆ. ಡೋಂಟ್ ನೋ, ಪಾಸಿಬಲಿ ಮಿಸೈಲ್ಸ್ ಏನೋ ಇರ್ಬೋದು. ಅಂದ್ರೆ ಅಕನೂರ್ ಸೆಕ್ಟರ್ ಆ ಕಡೆ ಬರ್ತಾ ಇದೆ. ಸೊ ವಿ ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಬಟ್ ಡೆಫಿನೆಟ್ಲಿ ದೇರ್ ಇಸ್ ಎ ಲಾರ್ಜರ್ ಡೇಂಜರ್ ಅಂತ ಅನಿಸ್ತಾ ಇದೆ ನಮ್ಗೆ. ಸರಿ, ನೀವು ಜಮ್ಮುನಲ್ಲೇ ಇದ್ದೀರಾ ಅಂತ ಗೊತ್ತಾಯ್ತು 3-4 ದಿನದಿಂದ. ಯಾವ ಸ್ಥಳದಲ್ಲಿ ಇದ್ದೀರಾ ಸರ್? ನಾನು 3 ವರ್ಷದಿಂದ ಇಲ್ಲೇ ಇದ್ದೀನಿ. ಓಕೆ ಓಕೆ ಓಕೆ. ಸರ್, ನೀವು ಯಾವ ಪ್ಲೇಸ್ ಅಲ್ಲಿ ಇರೋದು ಸರ್ ಪರ್ಟಿಕ್ಯುಲರ್ ಆಗಿ? ಜಮ್ಮು ಸಿಟಿ. ಸರ್, ಈಗ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ? ಅಲ್ಲಿನ ಜನರು ಯಾವ ರೀತಿ ಇದ್ದಾರೆ? ಅಲ್ಲ, ಜನರಿಗೆ ಇಲ್ಲಿ ಯಾರು ಎದುರ್ಕೊಳ್ಳೋದಿಲ್ಲ. ಈ ಪಾಕಿಸ್ತಾನಕ್ಕೆ ಯಾರು ಎದುರ್ಕೊಳ್ಳೋಂಥದ್ದು. ಯಾಕಂದ್ರೆ ಅದರ ಆ ದೇಶದ ಬಗ್ಗೆ ಗೊತ್ತು, ನಮ್ಮ ದೇಶದ ಸಾಮರ್ಥ್ಯ ಬಗ್ಗೆ ಎಲ್ಲರೂ ಗೊತ್ತು. ನಮ್ಮ ಯೋಧರ ಸಾಮರ್ಥ್ಯ ಅಂತೂ ಇನ್ನ ಎಲ್ಲ ಜಾಸ್ತಿ ಕಾನ್ಫಿಡೆನ್ಸ್ ಇದೆ. ನೋಡಿ, ಒಂದೇನಂದ್ರೆ ಪಾಕಿಸ್ತಾನ ಇಸ್ ಅ ವೆರಿ ಸ್ಮಾಲ್ ಕಂಟ್ರಿ ವಿತ್ ಹಾರ್ಡ್ಲಿ 23-24 crore ಪಾಪ್ಯುಲೇಷನ್. ಬಟ್ ಅವರು ಈ ಕಳ್ಳತನ, ಮೋಸ, ದಗ, ವಂಚನೆಯಿಂದ ಫೇಮಸ್ ಆಗಿದ್ದಾರೆ ಹೊರತು ಯಾವ ಒಂದು ವಿಜ್ಞಾನದಲ್ಲಾಗ್ಲಿ, ಯಾವುದೇ ಒಂದು ಸೈನ್ಸ್, ಬೇರೆ ಮೆಡಿಕಲ್ ಫೀಲ್ಡ್ ಅಲ್ಲಾಗ್ಲಿ ಇವರೇನು ಮುಂದುವರೆದಿರೋದು ಇಲ್ಲ. ಸ್ಪೇಸ್ ನಲ್ಲಿ ಏನಾದ್ರು ಮುಂದುವರೆದಿದಾರ? ಯಾವುದೂ ಇಲ್ಲ. ಇವರು ಬರೀ ಈ ತರ ಟೆರರಿಸಮು, ಡ್ರಗ್ ಟ್ರಾಫಿಕಿಂಗು ಇದರಲ್ಲಿ ಮಾತ್ರ ಅವರು ಮುಂದುವರೆದಿರೋದು. ದೇ ಆರ್ ಇನ್ಫೇಮಸ್, ನಟೋರಿಯಸ್ ಅಷ್ಟೇ. ಬಟ್ ಸೊ ಅದರಿಂದ ಇಲ್ಲಿ ಯಾರು ಎದುರ್ಕೊಳ್ಳೋದಿಲ್ಲ. ಬಟ್ ಏನಂದ್ರೆ ಆತಂಕ, ಏನೋ ಮಾಡ್ತಾರೆ ಅಂತ. ಈಗ ಸೈರನ್ ಬಂದಿದೆ, ಒಂದು ಸೈರನ್ ಬಂದಿದೆ ಇಲ್ಲಿ ಸಿಟಿನಲ್ಲಿ. ಬಟ್ ಬ್ಲಾಕ್ಔಟ್ ಮಾಡಿದ್ದಾರೆ. ಇನ್ನು ಕದನ ವಿರಾಮ ಘೋಷಣೆ ಮಾಡಾಯ್ತು, ಭಾರತ ಸೈಲೆಂಟ್ ಆಗಿರತ್ತೆ, ನಾವೇನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡು ಈ ರೀತಿಯಾಗಿ ಮಾಡಿದ್ರ ಅಂತ? ಅಲ್ಲ, ಇದನ್ನೇ, ದಟ್ ಇಸ್ ವಾಟ್ ಇಸ್ ದೇರ್ ಸ್ಟ್ರಾಟಜಿ. ಈ ಕಳ್ಳರು ಏನ್ ಮಾಡ್ತಾರೆ ಹೇಳಿ? ಎಲ್ಲರೂ ಲೈಟ್ ಆಫ್ ಮಾಡಿ ಮನೆ ಇಲ್ಲದೆ ಇದ್ದಾಗ ಕಳ್ತನ ಮಾಡ್ತಾರೆ. ಅದೇ ತರ ಸ್ಟ್ರಾಟಜಿ. ದಿಸ್ ಇಸ್ ವಾಟ್ ಇಸ್ ದಟ್ ಕಂಟ್ರಿ ಇಸ್ ಫೇಮಸ್ ಫಾರ್. ಸರ್ ಹೇಳಿ ಕೇಳಿಸ್ತಿದೆ. ಹಲೋ. ಸೊ ನೋಡಿ, ಈಗ ಮನೆಯಲ್ಲಿ ಯಾರು ಇಲ್ಲದೆ ಇದ್ದಾಗ ಕಳ್ತನ ಮಾಡೋದು, ಒಬ್ಬರೇ ಇದ್ದಾಗ ಅಟ್ಯಾಕ್ ಮಾಡೋದು, ಇದು ಯಾರು ಮಾಡ್ತಾರೆ? ಕೊಲೆಗಾರರು, ಕಳ್ಳರು. ಅದೇ ಆ ದೇಶದ ಕ್ಯಾರೆಕ್ಟರ್ ನೋಡಿ. ಆ ಸ್ಟೇಟ್ ಪಾಲಿಸಿನೇ ಈ ತರ. ಟೂರ್ಗೆ ಹೋಗಿರೋರ್ಗೆ ಅಟ್ಯಾಕ್ ಮಾಡಿಸೋದು, ಅವ್ರನ್ನ ಸಾಯಿಸೋದು. ಇಲ್ಲಿ ನಾವು ಸೀಸ್ ಫೈರ್ ಅಂತ ಹೇಳೋದು, ಅದಾದ್ಮೇಲೆ ಅಟ್ಯಾಕ್ ಮಾಡೋದು. ದಿಸ್ ಇಸ್ ವಾಟ್ ಇಸ್ ದರ್ ಕ್ಯಾರೆಕ್ಟರ್. ಟಿಪಿಕಲ್ ಥೀಫ್ ಅಂಡ್ ಚೀಟರ್ಸ್ ಕ್ಯಾರೆಕ್ಟರ್ ಆಫ್ ರಾಜ್ಯ, ದೇಶ. ಸರ್, ಇವಾಗ ಹೌದು ಸರ್, ಇನ್ ಪಾಕ್ ಅವ್ರು ಹೇಳ್ತಾ ಇದ್ದಾರೆ ನಾವೇನು ಮಾಡ್ತಾ ಇಲ್ಲ, ನಮ್ಮ ಸೈನಿಕರು ಏನು ಮಾಡ್ತಾ ಇಲ್ಲ, ಈ ಟೆರರಿಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಈ ಸ್ಟೇಟ್ಮೆಂಟ್ಗೆ ಏನ್ ಹೇಳ್ತೀರಾ ಸರ್ ನೀವು? ಅದೇ, ಈಗ ಏನಂದ್ರೆ, ಈಗ ಮನೆಯಲ್ಲಿ ಅಪ್ಪನ್ ಕೇಳಿದ್ರೆ ಇಲ್ಲ ನನ್ ಮಗ ಮಾಡಿದ್ದು ಅನ್ನೋದು, ಮಗನ್ ಕೇಳಿದ್ರೆ ನಾನಲ್ಲ ನಮ್ಮ ಮಗಳು ಮಾಡಿದ್ದು ಅನ್ನೋದು, ಕೇಳಿದ್ರೆ ಇಲ್ಲ ಅಜ್ಜಿ ಮಾಡಿದ್ದು ಅನ್ನೋದು. ಸೊ ದಿಸ್ ಇಸ್ ದ ಟೈಪ್ ಆಫ್ ಸ್ಟ್ರಾಟಜಿ ಮೇಡಮ್. ದಿಸ್ ಇಸ್ ಅ ಟೈಪ್ ಆಫ್ ಸ್ಟ್ರಾಟಜಿ. ಇವ್ರನ್ನ ಯಾರು ನಂಬ್ತಾರೆ ಅವ್ರು ಮೂರ್ಖರು ಅಂತ ನನ್ನ ಪ್ರಕಾರ. ಹೋಗ್ಲಿ,
ಇದು ಮೊದಲನೇ ಘಟನೆನ ಇಲ್ಲ, ಇತಿಹಾಸದಿಂದ ಇದನ್ನೇ ಮಾಡ್ಕೊಂಡು ಆದ್ರೂ ಯಾರು ನಂಬ್ತಾರಲ್ಲ ಅದಕ್ಕಿಂತ ಸ್ಟೇಟ್ ಪಾಲಿಸಿ ಫೇಲ್ಯೂರ್ ಏನು ಬರೋದಿಲ್ಲ. ಎನಿಬಡಿ ಹೂ ಟ್ರಸ್ಟ್ ದಿಸ್ ಪೀಪಲ್ ಅನ್ನೋದೇ ದೇ ಆರ್ ದ ಬಿಗ್ಗೆಸ್ಟ್ ಇನ್ಎಕ್ಸ್ಪೀರಿಯನ್ಸ್ ಅಂಡ್ ಇನ್ಕಾಂಪಿಟೆಂಟ್ ಫೆಲೋಸ್ ಅಂತ ಹೇಳ್ಬೋದು ಅಷ್ಟೇ. ಸರ್, ಇನ್ನು ಮತ್ತೆ ಸರ್ಕಾರ ಮತ್ತೆ ಸೇನೆ ನಡುವೆ ಇರುವಂತಹ ಸಮನ್ವಯ ಕೊರತೆಯಿಂದಾನೇ ಇದೆಲ್ಲ ಆಗ್ತಿದ್ಯಾ ಅನ್ಸುತ್ತಾ? ಅಲ್ಲ ಅದೇ ಮೇಡಮ್, ಇದೇನಂದ್ರೆ ಓದ್ತೇನಲ್ವಲ್ಲ, ಹಾ ಹಾ ಇಲ್ಲಿ ನೋಡಿ, ದ ಪವರ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಆನ್ 4 ಸೆಕ್ಟರ್ಸ್. ಒನ್ ಈಸ್ ಪೊಲಿಟಿಕಲ್ ಲೀಡರ್ಶಿಪ್, ಇನ್ನೊಂದು ಆರ್ಮಿ, ಇನ್ನೊಂದು ISI, ಇನ್ನೊಂದು ಈ ಮಿಲಿಟೆಂಟ್ಸ್. ಸೊ ಮಿಲಿಟೆಂಟ್ಸ್ ಕೇಳಿದ್ರೆ ಆರ್ಮಿ ಅಂತಾರೆ, ಆರ್ಮಿ ಕೇಳಿದ್ರೆ ಪೊಲಿಟಿಕಲ್ ಲೀಡರ್ಶಿಪ್ ಅಂತಾರೆ, ಪೊಲಿಟಿಕಲ್ ಲೀಡರ್ಶಿಪ್ ಕೇಳಿದ್ರೆ ISI ಅಂತಾರೆ. ಸೊ ಬಟ್ 4 ಜನ ಒಂದು ಅಂತ ನಾವು ತಿಳ್ಕೊಳ್ಳೇಬೇಕು. ಹೌದು ಹೌದು, ಇವ್ 4 ಜನರು ಒಂದು. ಆಲ್ ದಟ್ 4 ಡರ್ಟಿ ಪಿಲ್ಲರ್ಸ್ ಫಾರ್ಮ್ಸ್ ಪಾಕಿಸ್ತಾನ್. ಅವ್ರ ಜೊತೆ ನೆಗೋಷಿಯೇಟ್ ಮಾಡ್ತಾರಲ್ಲ, ಅವ್ರು ನೆಗೋಷಿಯೇಟ್ ಮಾಡೋರು ಕಳ್ಳರಾಗಿದ್ರೆ ಮಾತ್ರ ಇವ್ರನ್ನ ಮೆಟ್ಟಿಕ್ಲಿಕ್ಕೆ ಸಾಧ್ಯ. ಸರ್, ಇನ್ನು ಅಮೆರಿಕ ಮಧ್ಯಸ್ಥಿಕೆ ವಹಿಸಿತ್ತು, ಅಂದ್ರೆ ಟ್ರಂಪ್ ಟ್ವೀಟ್ ಕೂಡ ಮಾಡಿದ್ರು. ಈಗ ಈ ಮಾತನ್ನ ಅವ್ರು ಉಲ್ಲಂಘನೆ ಮಾಡಿದ್ದಕ್ಕೆ ನೆಕ್ಸ್ಟ್ ಏನಾಗುತ್ತೆ ಸರ್? ಅಲ್ಲ ನೋಡಿ, ಅಮೆರಿಕದ ಮಾತು ಉಲ್ಲಂಘನೆ ಅಂತ ಹೇಳಕ್ಕಿಂತ ಅಮೆರಿಕದ ಜೊತೆಗಿದ್ದೇ ಸೇರ್ಕೊಂಡೇ ಒಸಾಮ ಹುಡುಕ್ತಾ ಇದ್ರು. ಬಟ್ ಅಲ್ಲೇ ಬಚ್ಚಿಟ್ಟಿಸ್ಬಿಟ್ಟು ಹುಡುಕ್ತಾ ಇದ್ರು ನೋಡಿ. ಇದಕ್ಕೇನ್ ಹೇಳ್ತೀರಿ? ಅಮೆರಿಕ ಗೊತ್ತಿಲ್ವೇ? ಮತ್ತೆ ಅಮೆರಿಕ ಯಾವ ಆಧಾರದಿಂದ ಈ ದೇಶಕ್ಕೆ ನಂಬುತ್ತೆ? ಹೌದು, ಆ ದೇಶದಲ್ಲೇ ಹಿಡ್ಕೊಂಡು ಅಮೆರಿಕ ಒಟ್ಟಿಗೆ ಸೇರಿ ಕೊಡಿ ಹುಡುಕ್ತಿವಿ ಅಂತ ದುಡ್ಡು ಇಸ್ಕೊಂಡು ತಗೊಳ್ತಾ ಇದ್ರು. ನಂಬಿಕೆ ದ್ರೋಹಿ ಕೆಲಸ ಮಾಡಿದೆ. ಅಲ್ಲಲ್ಲ, ಹೌದು, ದುಡ್ಡು ತಗೊಳ್ತಾ ಇದಾರಲ್ಲ, ನಾವು ಹುಡುಕ್ತಿವಿ ಅಂತ ದುಡ್ಡು ತಗೊಂಡ್ರು. ಬಟ್ ಹುಡುಕದಿರ್ಲಿ, ಅಲ್ಲೇ ಬಚ್ಚಿಟ್ಟಿದ್ರು. ಹೌದು. ಬಟ್ ಇಂಥ ಜನಕ್ಕೆ ಅಮೆರಿಕ ಹೆಂಗ್ ನಂಬುತ್ತೆ? ಅದ ಹೆಂಗ್ ನಂಬುತ್ತೆ ಹೇಳಿ? ಸೊ ಅವ್ರನ್ನ ನಂಬ್ಕೊಂಡು ನಮ್ಗೆ ಇದ್ ಮಾಡ್ತೀನಿ ಅಂದ್ರೆ ದಟ್ ಇಸ್ ಮೋಸ್ಟ್ ಬಿಗ್ಗೆಸ್ಟ್, ಇಟ್ಸ್ ನಾಟ್ ಓನ್ಲಿ ರಿಡಿಕ್ಯುಲಸ್, ಇಟ್ಸ್ ಅ ಬಿಗ್ ಮಾಕರಿ. ಸರ್, ಈ ಸಿಚುಯೇಷನ್ ಎಲ್ಲ ನೋಡಿದ್ರೆ ನಾವಿನ್ನೂ ಅಲರ್ಟ್ ಆಗಿರ್ಬೇಕು ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಅಲ್ಲ ಮೇಡಮ್, ಇಲ್ಲ, ಅಲರ್ಟ್ ಆಗಿರೋದಕ್ಕಿಂತ ಮುಂಚೆ, ಅಲರ್ಟ್ ಆಗಿ ಮುಂಚೆನೆ ಇದ್ವಿ ನಾವು. ಈಗ ನಮ್ಮ ನೋಡಿ, ಇಟ್ಸ್ ಎ ಸ್ಮಾಲ್ ಕಂಟ್ರಿ ವಿತ್ ಹಾರ್ಡ್ಲಿ 23-24 crore ಪಾಪ್ಯುಲೇಷನ್. ನಮ್ಮ ಉತ್ತರ ಪ್ರದೇಶ ಅಷ್ಟು ಪಾಪ್ಯುಲೇಷನ್ ಇಲ್ಲ ಅವ್ರದ್ದು. ನಾವು ಇವ್ರಕ್ಕಿಂತ 20ರಷ್ಟು ಮುಂದೆ ಇದ್ದೇವೆ, ಎಲ್ಲದರಲ್ಲೂ ನಾವು ಮುಂದೆ ಇದ್ದೇವೆ. ಸೊ ದಿಸ್ ಇಸ್ ಎ ಗೋಲ್ಡನ್ ಚಾನ್ಸ್ ಟು ಪುಟ್ ಅನ್ ಎಂಡ್ ಟು ದಿಸ್ ಮೆನೇಜ್. ಇದನ್ನಲ್ಲಿ ಈಗ ಮಾಡ್ಲಿಲ್ಲ ಅಂದ್ರೆ ಇದು ಹಮಾಸ್ ತರ ತಿರುಗ್ತಾರೆ ಇವರು. ಹೌದು. ದಟ್ ಇಸ್ ವಾಟ್ ಇಸ್ ಮೈ ಅನಾಲಿಸಿಸ್. ಸೊ ಐ ಥಿಂಕ್ ದ ಪೊಲಿಟಿಕಲ್ ಲೀಡರ್ಶಿಪ್ ಶುಡ್ ಟೇಕ್ ನಾಟ್ ಓನ್ಲಿ ಸ್ಟ್ರಾಂಗ್ ಬಟ್ ಎ ಫರ್ಮ್ ಡಿಸಿಷನ್ ದಟ್ ಈ ನೆಗೋಸಿಯೇಷನ್, ಈ ಮೀಡಿಯೇಷನ್ ಅಂತ ಏನಿದೆ ಅಲ್ಲ, ದಿಸ್ ಆರ್ ಆಲ್ ಡಿಸೆಪ್ಟಿವ್ ಕಂಟ್ರಿಗೆ ಮಾಡಬಾರ್ದು. ದ ವರ್ಲ್ಡ್ ಶುಡ್ ವೇಕ್ ಅಪ್. ಇವನ್ನ ನಂಬುತ್ತಾರೆ, ಯಾರು ನಂಬ್ತಾರೆ, ಐ ಥಿಂಕ್ ಅವ್ರಿಗೆ ಮೊದಲು ಇವರು ಮೋಸ ಮಾಡ್ತಾರೆ. ಸರ್, ಇನ್ನ ಏನಾದ್ರೂ ಇದಕ್ಕೆ ಚೀನಾ ಏನಾದ್ರೂ ಕೀ ಕೊಟ್ಬಿಡ್ತಾ ಅಂತ ಪಾಕಿಸ್ತಾನಕ್ಕೆ ಉಲ್ಲಂಘನೆ ಮಾಡಿ ಅಂತ? ಯಾಕಂದ್ರೆ ನಾವು ಆರ್ಥಿಕವಾಗೂ ಕೂಡ ಬೆಳವಣಿಗೆ ಹೊಲ್ತಾ ಇದೀವಿ, ಡೆವಲಪ್ ಆಗ್ತಾ ಇದೀವಿ. ಇದನ್ನೆಲ್ಲ ಸಹಿಸಕ್ಕಾಗಿಲ್ದೆ ಚೀನಾ ಏನಾದ್ರೂ ಹಿಂದೆ ಈ ತರ ಕೆಲಸ ಮಾಡ್ತಿದ್ಯಾ ಅಂತ? ಮೇಡಮ್, ಇದು ನಾವು ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ, ಇದೆ ಅಂತಾನೂ ಹೇಳಕ್ಕಾಗಲ್ಲ. ಬಟ್ ನಮ್ಮ ಕಣ್ಮುಂದೆ ನಡೀತಾ ಇರೋದು ಇದು ಮೊದ್ಲೇನಲ್ಲ. ಹೌದು. ಸೊ ಇದನ್ನೆಲ್ಲ ನಾವು ಯೋಚನೆ ಮಾಡಿ ಮಟ್ಟ ಹಾಕ ಚಾನ್ಸ್ ಸಿಕ್ಕಿದೆ ಈಗ. ಹೌದು. ಇದನ್ನ ನಾವು ಐ ಡೋಂಟ್ ಥಿಂಕ್ ವಿ ಶುಡ್ ಲೂಸ್ ಇಟ್. ಆಮೇಲೆ ದ ವರ್ಲ್ಡ್ ಇಸ್ ವಿತ್ ಅಸ್. ಇನ್ನೇನ್ ಬೇಕು? ಪ್ರಪಂಚದ ಬಲಶಾಲಿ ದೇಶಗಳೆಲ್ಲ ನಮ್ಮ ಒಟ್ಟಿಗಿದ್ದಾರೆ, ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಇಂಥ ಚಾನ್ಸ್ ನಾವು ಉಪಯೋಗಿಸ್ತಾ ಇದ್ರೆ, ಇನ್ನ ಅವರ ಕಪಟಿತನಕ್ಕೆ ಏನಾದ್ರು ನಾವು ಬಲಿ ಆದ್ರೆ ಅದು ತುಂಬಾ ಡೇಂಜರ್. ಹೌದು 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 ಹೌದು. ಸರ್, ಥ್ಯಾಂಕ್ ಯು ಸರ್, ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.